ಇವತ್ತು ಕರ್ನಾಟಕದಾದ್ಯಂತ ಆಟೋ ಚಾಲಕರು ಭಾಳ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾರೆ, ಬೇಜಾರಾಗಿದ್ದಾರೆ. ಯಾಕಪ್ಪ ಅಂತಂದರೆ ಇತ್ತೀಚೆಗೆ ಲಾಯರ್ ಜಗದೀಶ್ ಅವರು ಆಟೋದವ್ರ ಬಗ್ಗೆ ಭಾಳ ಕೇವಲ ಮಾತಾಡ್ತಾ ಇದ್ದಾರೆ, ಭಾಳ ಅವಮಾನ ಮಾಡ್ತಾ ಇದ್ದಾರೆ. ತುಂಬ ಮನಸ್ಸಿಗೆ ನೋವು ಆಗೋ ಥರ ಲಾಯರ್ ಜಗದೀಶ್ ಅವರು ಮಾತಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಯಾಕಂತಂದರೆ ಆಟೋ ಅನ್ನುವಂಥದ್ದು ಸ್ವಾತಂತ್ರ್ಯ ಬಂದಾಗಿಂದ ಆಟೋಗಳಿದ್ದಾವೆ. ಆಟೋ ಚಾಲಕರು ಸ್ವತಂತ್ರ 40-50 ವರ್ಷದಿಂದ ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೈಕ್ ಟ್ಯಾಕ್ಸಿ ಬಂದಿದೆ ಅಂತ ಹೇಳ್ಬಿಟ್ಟು ಆಟೋದವ್ರ ಬಗ್ಗೆ ಕೇವಲ ಮಾತಾಡೋದು ಸರಿ ಇಲ್ಲ. ಯಾರೋ 10% ಆಟೋದವರು ಮಾಡೋ ಕೆಟ್ಟ ಕೆಲಸದಿಂದ ಇನ್ನು 90% ನ್ಯಾಯ ನೀತಿ ಧರ್ಮದಲ್ಲಿ ಬದುಕುವಂತಹ ಆಟೋದವ್ರ ಬಗ್ಗೆ ಕೇವಲ ಮಾತಾಡೋದು ಸರಿ ಇಲ್ಲ. ಎಷ್ಟೋ ಜನ ಆಟೋದವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಗರ್ಭಿಣಿಯರಿಗೆ ಫ್ರೀ ಆಟೋ ಸರ್ವಿಸ್ ಕೊಡ್ತಾ ಇದ್ದಾರೆ. ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಮಾತಾಡೋ ಯಾವನೋ ಒಬ್ಬನು ಮಾತಾಡೋದ್ರಿಂದ ಇಡೀ ಆಟೋ ಸಂಘಕ್ಕೆ, ಆಟೋದವರಿಗೆ ಉದ್ದೇಶಿಸಿ ಮಾತಾಡೋದು ಸರಿ ಇಲ್ಲ. ಲಾಯರ್ ಜಗದೀಶ್ ಅವರು ಏನು ಧ್ವನಿ ಎತ್ತಿದ್ದೀರಲ್ಲ, 2 ವೀಲರ್ ಟ್ಯಾಕ್ಸಿ ಪರವಾಗಿ ಅಷ್ಟೇ ಮಾತಾಡಬೇಕು. ಅದು ಬಿಟ್ಟು ಆಟೋದವರ ಯೋಗ್ಯತೆ ಬಗ್ಗೆ, ಆಟೋದವರ ಘನತೆ ಗೌರವಕ್ಕೆ ಧಕ್ಕೆ ಬರೋ ಥರ ಮಾತಾಡೋದು ಸರಿ ಇಲ್ಲ. ಒಂದು ಪಕ್ಷ ಆಟೋದವರು ಲೂಟಿ ಮಾಡಿದ್ದಿದ್ರೆ, ಸುಲಿಗೆ ಮಾಡಿದ್ದಿದ್ರೆ ಆಡಿ ಕಾರು, ಬೆಂಚ್ ಕಾರಲ್ಲಿ ಅಡ್ಡಾಡಬೇಕಾಗಿತ್ತಲ್ವ ಜಗದೀಶ್ ಅವರೇ? ಯಾಕೆ ರೋಡಲ್ಲಿದ್ದಾರೆ? ಇವತ್ತಿಗೂ 40-50 ವರ್ಷದಿಂದ ಆಟೋ ಡ್ರೈವರ್ಗಳು ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ಬ್ರೈನಿಗೆ ಕೆಲಸ ಕೊಡಿ, ಮೈಂಡಿಗೆ ಕೆಲಸ ಕೊಡಿ. ಲೂಟಿ ಮಾಡಿದ್ರೆ ಅವರು ಯಾಕೆ ಬಾಡಿಗೆ ಮನೆಯಲ್ಲಿ ಇರ್ತಿದ್ರು ಹೇಳಿ? ಇಲ್ಲೇ ಗೊತ್ತಾಗುತ್ತೆ ಅವ್ರು ಲೂಟಿ ಮಾಡಿಲ್ಲ ಆಟೋದವರು ಅಂತ. ಏನು 10% ಇವತ್ತು ಅನಧಿಕೃತ ಆಟೋಗಳಿದ್ದಾವೆ, ಏನು ಸುಲಿಗೆ ಮಾಡ್ತಾ ಇದ್ದಾರೆ, ಅಂಥರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. ಇನ್ನು 90% ಆಟೋದವರು ನ್ಯಾಯ ನೀತಿ ಧರ್ಮದಿಂದ ಬದುಕ್ತವ್ರೆ. ಮನ ಬಂದಂತೆ ಮಾತಾಡೋ ದೊಡ್ಡ ವಿಷಯ ಅಲ್ಲ, ನನಗೂ ಬರುತ್ತೆ. ಆದರೆ ಅವಲೋಕನ ಮಾಡಬೇಕಾಗುತ್ತೆ. 40-50 ವರ್ಷದಿಂದ ಆಟೋದವರು ಸೇವೆ ಸಲ್ಲಿಸ್ಕೊ ಬಂದಿದ್ದಾರೆ. ಕರ್ನಾಟಕದಲ್ಲಿ ಆಟೋ ಅನ್ನೋದು ಶಂಕರನಾಗ್ ಅವರ ಕಾನ್ಸೆಪ್ಟು. ನೀವು 2 ವೀಲರ್ ಟ್ಯಾಕ್ಸಿ ಬ್ಯಾನ್ ಬಗ್ಗೆ ಮಾತಾಡಿ, ಅವರು ಕೇವಲ ಯಾಕೆ ಆಟೋದವ್ರಿಗೆ ಮಾತಾಡ್ತೀರಾ? ಯಾವನ ಒಬ್ಬ ಮಾಡೋದ್ರಿಂದ ಅಂತ ಹೇಳ್ತಾ, ಇವತ್ತು RTO ಅಧಿಕಾರಿಗಳಿದ್ದಾರೆ, ಅವರು ಕ್ರಮ ತೆಗೆದುಕೊಳ್ತಾರೆ. ರಾಜಕಾರಣಿಗಳಿದ್ದಾರೆ, ಅವರು ಕ್ರಮ ತೆಗೆದುಕೊಳ್ತಾರೆ. ನೀವು ಯಾಕೆ ಈ ವಿಷಯನ ಎತ್ಕೊಂಡು ಆಟೋದವ್ರನ್ನ ಕೇವಲ ಮಾತಾಡ್ತೀರಾ ಅಂತ ಹೇಳ್ತಾ, ಇವತ್ತು ನೋಡಿ ಮುಗಿಸ್ತೀನಿ ಕಡೆಗೆ. ಇವತ್ತು ಆ್ಯಪ್ಗಳಿಂದ ಅನಾನುಕೂಲಗಳು ಜಾಸ್ತಿ ಇದ್ದಾವೆ, ಅನುಕೂಲಗಳಿದ್ದಾವೆ. ಹಾಗಾಗಿ ಇವತ್ತು ಆಟೋದವರು ಜಾಸ್ತಿ ದುಡ್ಡು ಯಾಕೆ ಹೇಳ್ತಾರೆ, ಅದಕ್ಕೆ ಕಾರಣಗಳಿದ್ದಾವೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಿದ್ದೀನಿ ಕಡೆಗೆ. ಲಾಯರ್ ಜಗದೀಶ್ ಅವರು ಒಂದು ವಿಷಯನ ಎತ್ಕೊಳ್ಳಿ, ಬೇಡ ಅನ್ನಲ್ಲ. ಯಾಕಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಾ, ಮಾಡಿ. ಸಮಾಜದಲ್ಲಿ ಏನು ತಪ್ಪುಗಳಂತಿದ್ರೆ ತಿದ್ದಿ, ಆದರೆ ಕೇವಲ ಮಾತಾಡಬಾರ್ದು. ನೀವು ಒಂದು ಘನತೆಯಿಂದ ಬದುಕಬೇಕು, ಇನ್ನೊಬ್ಬರನ್ನ ಗೌರವದಿಂದ ಕಾಣಬೇಕು. ಭಾಳ ಜನ ಆಟೋದವ್ರ ಪಾಪ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ಇಷ್ಟು ವರ್ಷ ನಾವು ಲೂಟಿ ಮಾಡಿದ್ದೀವ? ಭಾಳ ಜನ ಕಣ್ಣೀರು ಹಾಕಿದ್ದಾರೆ ಲಾಯರ್ ಜಗದೀಶ್ ಮಾತಾಡೋದ್ರಿಂದ. ಅಂದರೆ ನಾವು ಇಷ್ಟು ವರ್ಷ ನಾವು ಜನರಿಂದ ಸುಲಿಗೆ ಮಾಡಿಬಿಟ್ಟಿದ್ದೀವ, ಲೂಟಿ ಮಾಡಿಬಿಟ್ಟಿದ್ವ? ಲಾಯರ್ ಜಗದೀಶ್ ಈ ಥರ ಮಾತಾಡೋದು ಸರಿ ಅಂತ ಎಷ್ಟೋ ಜನ ಭಾಳ ಕಣ್ಣೀರು ಹಾಕಿದ್ದಾರೆ, ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ಏನು ಆಟೋಗಳ ತಪ್ಪುಗಳಿದ್ದಾವೆ ತಿದ್ದಬೇಕು, RTO ಅಧಿಕಾರಿಗಳು ತಿಂತಾರೆ. ಇವತ್ತು ಆ್ಯಪ್ಗಳ ಕಾಲ, ಆಟೋದವರು ಆ್ಯಪ್ಗಳಿಗೆ ಹೊಂದ್ಕೋಬೇಕಾಗುತ್ತೆ, ಆನ್ಲೈನ್ಗೆ ಹೊಂದ್ಕೋಬೇಕಾಗುತ್ತೆ. ಇವತ್ತು ಈಗಿನ ಜನ್ರೇಷನ್ ಎಲ್ಲ ಬುಕ್ಕಿಂಗ್ ಸಿಸ್ಟಮ್ಗೆ ಆನ್ಲೈನ್ಗೆ ಬಂದಿದ್ದಾರೆ. ಹಾಗಾಗಿ ಆಟೋದವರು ಸ್ವಲ್ಪ ಆನ್ಲೈನ್ ಸಿಸ್ಟಮ್ಗೆ ಹೊಂದ್ಕೋಬೇಕಾಗುತ್ತೆ. 2,000 ದುಡಿಯೋದಾಗಿ 1,500 ದುಡಿಯುವಂಥ ಪರಿಸ್ಥಿತಿ ಇದೆ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಕಡೆಗೆ. ನಮಸ್ಕಾರ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ನಮಸ್ಕಾರ.